ನೋಡೋದಕ್ಕೆ ನನ್ನಾಗೆ ಇದ್ದಾನೆ. ಅರೆ ಅದೇನ್ ಕುಣಿತಾನಪ್ಪ ಇವನು, ಅದೇನ್ ಡ್ಯಾನ್ಸ್ ಮಾಡ್ತಾರ ಕಣ ಇವನು. ಯಾರಪ್ಪ ಇವನು? ರೀ ಸಾಹೇಬ್ರೆ, ಈ ಡೂಪ್ಲಿಕೇಟ್ ನನ್ನ ಮಗ ಯಾರು ಅಂತ ದಯವಿಟ್ಟು ಹೇಳ್ರಿಪ್ಪ. ಇನ್ಸ್ಪೆಕ್ಟರ್ ಧನುಷ್ ಅಂತ ಕರ್ತವ್ಯ ಮಾಡ್ತಾ ಮಾಡ್ತಾ ಕೊನೆ ಉಸಿರೆಳ್ದವರು. ಹೇಳಿ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಯಾರೋ ಬಲಶಾಲಿಯಾದ ರಾಕ್ಷಸರ ಕೈಗೆ ಸಿಕ್ಕಿ ಸತ್ತಿರ್ಬೇಕು. ಹೌದು ಸರ್, ನೀವು ಈ ಫಿಲಂ ಗಿಲಂ ಎಲ್ಲ ನಮ್ಗೆ ಯಾಕೆ ತೋರಿಸ್ತಾ ಇದ್ದೀರಾ? ಈಗ ನೀನ್ ಇನ್ಸ್ಪೆಕ್ಟರ್ ಧನುಷ್ ಆಗ್ಬೇಕು, ಅದಕ್ಕೆ. ಜೈಲಿನಿಂದ ಓಡ್ ಬಂದಿದ್ದಕ್ಕೆ ಇಂಥ ಒಳ್ಳೆ ಬಹುಮಾನ. ಬೇಡಿ ಬದಲು ಪೊಲೀಸ್ ಯೂನಿಫಾರ್ಮ್. ಸಾರ್, ಈ ವಿಷ್ಣುದಾದ ಮೇಲೆ ನಿಮ್ಗೆ ಯಾಕೆ ಇಷ್ಟು ಕರುಣೆ ಅಂತ ನಾ ತಿಳ್ಕೊಬೋದಾ? ಯಾಕೆಂದ್ರೆ ಇನ್ಸ್ಪೆಕ್ಟರ್ ಧನುಷ್ ಮುಖ ನಿನ್ ಮುಖ ಒಂದೇ ತರ ಇದೆ. ನೀನ್ ಧನುಷ್ ಆದ್ರೆ ಅವನ್ ಕೊಂದ ಅಪರಾಧಿಗಳನ್ನ ನಾವು ಸುಲಭವಾಗಿ ಹಿಡಿಬಹುದು. ಅರ್ಥ ಆಯ್ತು ಸರ್, ಅರ್ಥ ಆಯ್ತು ಸರ್. ಹುಲಿನ ಶಿಕಾರಿ ಆಡೋಕೆ ನನ್ನ ಕುರಿ ಮಾಡೋಕ್ ನೋಡ್ತಿದ್ದೀರಾ? ನೋಡಿ ಸರ್, ಇಷ್ಟು ಬೇಗ ನನಗೆ ಸಾಯಕ್ ಇಷ್ಟ ಇಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ವಿಷ್ಣು, ಧನುಷ್ ಅಂತ ಎಷ್ಟೋ ಆಫೀಸರ್ಗಳ ಸಾವಕ್ ಕಾರಣರಾದವ್ರ ಮೇಲೆ ನಾ ಸೇಡ್ ತೀರಿಸ್ಕೋಬೇಕಾಗಿದೆ. ಅದಕ್ಕೆ ನನಗೆ ನೀ ಬೇಕು, ನಿನ್ ಸಹಾಯ ಬೇಕು. ಈಗ ನಿರ್ಧಾರ ನಿನ್ ಕೈಲಿದೆ. ಪಂಜರದ ಹಕ್ಕಿ ಹಾಗೆ ಸಾಯೋವರೆಗೂ ಜೈಲಿನಲ್ಲೇ ಕೊಳಿತೀಯೋ, ಇಲ್ಲ ನನ್ನ ಮಾತು ಕೇಳಿ ಹೊರಗಡೆ ಸ್ವತಂತ್ರವಾಗಿರ್ತೀಯೋ? ಯೋಚನೆ ಮಾಡಿ ಹೇಳು. ಒಂದೇ ಏಟ್ನಲ್ಲಿ ಕುತ್ತಿಗೆಗೆ ಕತ್ತಿ ಬೀಸೋಕ್ ನೋಡ್ತಾನೆ. ಇವನ್ ಮಾತು ಕೇಳದೆ ಹೋದ್ರೆ ಲೈಫ್ ಟೈಮ್ ಎಲ್ಲ ಜೈಲಲ್ಲೇ ಕೊಳಿಬೇಕಾಗತ್ತೆ. ಯೂನಿಫಾರ್ಮ್ ಹಾಕೊಂಡ್ರೆ ಮರ್ಯಾದೆನೂ ಸಿಕ್ಕುತ್ತೆ, ಸ್ವಾತಂತ್ರ್ಯನೂ ದಕ್ಕತ್ತೆ. ವಿಷ್ಣುದಾದ, ಮಂಕುತನದ ಮುಸುಕ್ನ ಕಿತ್ತೆಸಿ ಜಾಣತನನ ಉಪಯೋಗಿಸು. ಸಿಕ್ಕಿರೋ ಅವಕಾಶ ಬಿಡಬೇಡ ಗುರು, ನನ್ನ ಮಾತುಗಳು ಸಿಕ್ಕಿರೋ ಅವಕಾಶ ಬಿಡಬೇಡ. ಸರ್, ನಾನು ಇನ್ಸ್ಪೆಕ್ಟರ್ ಧನುಷ್ ಆಗೋಕ್ ರೆಡಿ ಆಗಿದ್ದೀನಿ ಸರ್. ಸರ್, ಆದ್ರೆ ಒಂದು ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ಈ ಇನ್ಸ್ಪೆಕ್ಟರ್ ಧನುಷ್ ಹ್ಯಾಗ್ ನಿಂತ್ಕೋತಿದ್ದ, ಹ್ಯಾಗ್ ಕೂತ್ಕೋತಿದ್ದ, ಹ್ಯಾಗ್ ಊಟ ಮಾಡ್ತಿದ್ದ, ಇದನ್ನೆಲ್ಲ ನಾನು ಹ್ಯಾಗ್ ತಿಳ್ಕೊಳಕ್ ಸಾಧ್ಯ? ಯಾಕೆಂದ್ರೆ ಈ ವಿಷ್ಣು ದಾದಾನೇ ಬೇರೆ, ಅವನ್ ಸ್ಟೈಲೇ ಬೇರೆ. ನಾನ್ ಹ್ಯಾಗ್ ಧನುಷ್ ಆಗೋಕ್ ಸಾಧ್ಯ? ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ನಾನ್ ಹೇಳ್ಕೊಡ್ತೀನಿ. ನೀವ್ ಹೇಳ್ಕೊಡ್ತೀರಾ? ನೀವ್ ಹೇಳ್ಕೊಟ್ರೆ ನಾನ್ ಧನುಷ್ ಆಗೋಕ್ ರೆಡಿ. ಓಕೆ, ಮೇಲ್ಕೋಟೆ ಚೆಲುವನಾರಾಯಣ, ಇನ್ಮೇಲಿಂದ ಶುರು ಹೊಸ ರಾಮಾಯಣ. ರಿಪೋರ್ಟ್ ಇನ್ಸ್ಪೆಕ್ಟರ್ ಧನುಷ್ ಸರ್. ಇನ್ಸ್ಪೆಕ್ಟರ್ ಧನುಷ್ ರಿಪೋರ್ಟಿಂಗ್ ಸರ್. ವೆರಿ ಗುಡ್. 100% ಧನುಷೇ ಈಗ. ಎಲ್ಲ ಸರಿ, ಆದ್ರೆ ಈ ಕಡ ತೆಗೆದ್ಬಿಡು. ವಾಷಿಂಗ್ ಪೌಡರ್ ನಿರ್ಮಾ, ಈ ವಿಷ್ಣುದಾದ ಏನ್ ಬೇಕಾದ್ರೂ ತೆಗಿತಾನೆ, ಆದ್ರೆ ಕಡ ಮಾತ್ರ ತೆಗೆಯಲ್ಲ. ಯಾಕೆಂದ್ರೆ ಸರ್, ಈ ಕಡದ ಜೊತೆ ನನ್ ಒಂಥರ ಸೆಂಟಿಮೆಂಟ್. ವಾಟ್ ಸೆಂಟಿಮೆಂಟ್? ಇದು ಯಾವಾಗ್ಲೂ ನನ್ನ ಜೊತೆನೇ ಇರುತ್ತೆ. ಈ ಗುಂಡು ಬಾಟ್ಲು ನನ್ನ ಹತ್ರ. ಇದೇನಣ್ಣ ಇದು, ಈ ಕೆಲಸ ಮಾಡ್ತಿದ್ಯಾ? ನಮ್ ಪೆಟ್ರೋಲ್ ಕಡಣ, ಅದಿಲ್ದೆ ನಮ್ ಗಾಡಿ ಮುಂದೆ ಹೋಗಲ್ಲ. ಡೋಂಟ್ ವರಿ, ಇದು ನನ್ನ ಜೋಬಲ್ಲೇ ಇರುತ್ತೆ, ನಿನಗೆ ಬೇಕಾದಾಗ ತಗೋಬಹುದು. ಬೇಕಾದಾಗ ಕೊಟ್ಬಿಡ್ಬೇಕು. ಹಲೋ, ನಾನಮ್ಮ ಸುಮನ್, ಅವಿನಾಶ್ ಮಾತಾಡ್ತಾ ಇದ್ದೀನಿ. ನಿನಗೊಂದು ಒಳ್ಳೆ ಸುದ್ದಿ ಇದೆಮ್ಮ. ಏನದು? ಧನುಷ್ ಪೂರ್ಣವಾಗಿ ಹುಷಾರಾಗಿದ್ದಾನೆ. ನಾಳೆನೆ ಅವನ್ನ ಮನೆಗೆ ಕರ್ಕೊಂಡ್ ಬರ್ತಾ ಇದೀನಮ್ಮ. ಥ್ಯಾಂಕ್ ಯು ವೆರಿ ಮಚ್. ನೀಲು, ಏನಕ್ಕೆ? ನೀಲು, ನಾಳೆ ನಿಮ್ಮಣ್ಣ ಮನೆಗೆ ಬರ್ತಿದಾರಮ್ಮ. ನಿಜವಾಗ್ಲೂ? ಗುಡ್ಡು. ಮಮ್ಮಿ, ಡ್ಯಾಡಿ ಬರ್ತಿದಾರಾ? ಹೌದಮ್ಮ, ನಿಮ್ ಡ್ಯಾಡಿ ಬರ್ತಿದ್ದಾರೆ. ಬಾ ಧನುಷ್, ಒಳಗಡೆ ಬಾ. ಅಣ್ಣ, ಆ ದೇವ್ರ ನಮ್ ಪ್ರಾರ್ಥನೆನ ಕೇಳಿಸ್ಕೊಂಡ್ಬಿಟ್ಟ. ಡ್ಯಾಡಿ, ನೀನ್ ಆಸ್ಪತ್ರೆಯಲ್ಲಿದ್ದಾಗ ಮಮ್ಮಿ ನಿನ್ನೆ ನೆನ್ಸ್ಕೊಂಡು ಅಳ್ತಾ ಇದ್ರು. ಗುಡ್ಡು, ಡ್ಯಾಡಿ ಬರ್ತಿದ್ದಾಗೆ ಶುರು ಮಾಡ್ಬಿಟ್ಟಿಲ್ಲಮ್ಮ. ಹಾಗಲ್ಲ, ಡ್ಯಾಡಿ ಮನ್ಸಿಗೆ ಬೇಜಾರು ಮಾಡಬಾರ್ದು. ಸರಿ, ಬನ್ನಿ ಬನ್ನಿ.
ನೀವು ಬಟ್ಟೆ ಬದಲಾಯಿಸಿ, ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ. ಹಾ, ನಿಮ್ಗೆ ಇಷ್ಟವಾದ ಅಡುಗೆ ಮಾಡಿದ್ದೀನಿ. ಅರೆ, ಇದೇನಿದು? ಇದಾ ಸುಮ್ಮನೆ ಹಾಗೆ. ಅಣ್ಣ ಯಾಕೋ ಮೊದಲನ ಹಾಗಿಲ್ಲ, ಏನೋ ಬದಲಾವಣೆ ಕಾಣಿಸ್ತಾ ಇದೆ. ನಿಜ, ನಾನು ಆ ಬದಲಾವಣೆ ಗಮನಿಸಿದೆ. ಡಾಕ್ಟರ್ ಹೇಳಿಕೆ ಪ್ರಕಾರ ಧನುಷ್ ತನ್ನ ಹಿಂದಿನ ಜೀವನದ ಅನೇಕ ಸುಮನ್ ಕೂತ್ಕೋ. ನಾ ಹೇಳ್ತಾ ಇದ್ದೆ, ಡಾಕ್ಟರ್ ಹೇಳಿಕೆ ಪ್ರಕಾರ ಧನುಷ್ ತನ್ನ ಹಿಂದಿನ ಜೀವನದ ಅನೇಕ ಘಟನೆಗಳನ್ನ ಮರೆತು ಬಿಟ್ಟಿದ್ದಾನೆ. ನಿಧಾನವಾಗಿ ಎಲ್ಲ ಸರಿ ಹೋಗ್ಬೋದು. ನೀವು ಕೂಡ ಅವನ ಮನಸ್ಸಿಗೆ ನೋವಾಗುವಂತ ಪ್ರಶ್ನೆ ಯಾವುದನ್ನು ಕೇಳಬೇಡಿ. ಸಾಧ್ಯವಾದ್ರೆ ಅವನಿಷ್ಟದ ಪ್ರಕಾರ ಅವನಿಗಿರಕ್ ಬಿಟ್ಬಿಟ್ರೆ ತುಂಬಾ ಒಳ್ಳೇದು. ಕೂತ್ಕೊಳ್ಳಿ. ಅಣ್ಣ, ಊಟ ರೆಡಿ ಆಗಿದೆ, ಕೆಳಗಡೆ ಬಾ ಅಣ್ಣ. ಅಣ್ಣ, ಊಟ ರೆಡಿ, ಕೆಳಗಡೆ ಬಾ. ಬಂದ್ಬಿಡ್ತಾರೆ ಇವಳು ಕರೆದ ತಕ್ಷಣ. ಇನ್ನು ಒಳಗಡೆ ಹೋಗಿ ಅಲ್ಲ, ಆಗ್ಲೇ ಊಟ ರೆಡಿ. ಈ ನನ್ನ ಮಗನ ಮನೆ ಆ ಜೈಲ್ಗಿಂತ ಕಚಡವಾಗಿದೆ ಕಣಯ್ಯ. ಡಬ್ಬ. ಅಣ್ಣ, ಬೇಗ ಬಾ ಅಣ್ಣ. ಬಾಟಲ್ ಎಲ್ಲಿ? ಬಾಟಲ್? ಯಾವ ಬಾಟ್ಲ್? ಅದೇ ನಾನು ನಿನ್ನ ಹತ್ರ ಕೊಟ್ಟಿದ್ದಲ್ಲ ಆ ಬಾಟ್ಲು. ಅರೆ ಅದೇ ಅದೇ ಡಾಕ್ಟರ್ ಕೊಟ್ಟಿದ್ರಲ್ಲ ಆ ಬಾಟ್ಲು. ಊಟಕ್ಕಿಂತ ಮುಂಚೆ ತಗೋಬೇಕು ಅಂತ ಹೇಳ್ತಾರಲ್ಲ ಆ ಬಾಟ್ಲು. ಈ ಬಾಟ್ಲಾ? ಇದೇ ಬಾಟ್ಲು. ಡಾಕ್ಟರ್ ಹೇಳಿದ್ರು ಸೋಡಾ ಜೊತೆ ತಗೋಬೇಕು ಅಂತ. ಸೋಡಾ ಇಲ್ಲ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಏ, 2 ಗುಟ್ಕಿನ ಮೇಲೆ ತಗೋಬಾರ್ದು. 2 ಗುಟಿಗೆ ತಗೋತೀನಿ. ಯು ಡೋಂಟ್ ವರಿ, ಐ ಆಮ್ ಹ್ಯಾಪಿ. ಅರೆ, ಎಲ್ಲಿಗೆ? ಎಲ್ಲಿಗೂ ಇಲ್ಲ. ಹೊರಗಡೆ ಬಾಲ್ಕನಿನಲ್ಲಿ ಒಳ್ಳೆ ಗಾಳಿ ಬರ್ತಾ ಇದೆ. ನಾ ಅಲ್ಲೇ ಮಲ್ಕೋತೀನಿ. ಇನ್ಸ್ಪೆಕ್ಟರ್ ಧನುಷ್ ವಾಪಸ್ ಮನೆಗೆ ಬಂದಿದ್ದಾನಂತ? ಹೌದು ಸರ್. ಹಾಗಿದ್ಮೇಲೆ ಅವನು ನನ್ನ ಅರೆಸ್ಟ್ ಮಾಡಕ್ಕೆ ಇಲ್ಲಿಗೆ ಬರ್ಬೇಕಾಗಿತ್ತಲ್ಲ, ಯಾಕೆ ಬರ್ಲಿಲ್ಲ? ಸರ್, ಧನುಷ್ಗೆ ಅವನ ಜೀವನದಲ್ಲಿ ನಡೆದಿರೋ ಎಷ್ಟೋ ಘಟನೆಗಳು ಮರ್ತೋಗಿದೆಯಂತೆ. ನಾ ಇನ್ಸ್ಪೆಕ್ಟರ್ ಧನುಷ್ ಆಡ್ತಾ ಇರೋ ನಾಟಕ ಇದು ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಹೇಗಾದ್ರೂ ಮಾಡಿ ನಾವು ನಿಜಾನ ತಿಳ್ಕೊಳ್ಳೇಬೇಕು. ಜಾಕ್ ಸರ್, ನಾಳೆ ಬೆಳಿಗ್ಗೆ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಧನುಷ್ನ ಭೇಟಿ ಮಾಡು. ಏನ್ ಸರ್ ಹೇಳ್ತಿದ್ದೀರಾ ನೀವು? ಧನುಷ್ ಶೂಟ್ ಮಾಡಿದಾಗ ನಾನು ಅಲ್ಲೇ ಇದ್ದೆ. ಅವ್ನು ನಾನು ಚೆನ್ನಾಗಿ ನೋಡಿದಾನೆ. ನೋಡಿದ್ರೆ ಏನಾಯ್ತು? ಅವನು ಅಕಸ್ಮಾತ್ ನಿನ್ನ ಅರೆಸ್ಟ್ ಮಾಡಿದ್ರೆ ನಾನು ನಿನ್ನ ಬಿಡ್ಸ್ಕೊಂಡ್ ಬರ್ತೀನಿ. ಅರೆಸ್ಟ್ ಮಾಡಲಿಲ್ಲ, ಯೋಚನೆನೇ ಮಾಡಬೇಕಾಗಿಲ್ಲ. ಅವನಿಗೆ ಜ್ಞಾಪಕ ಶಕ್ತಿ ಇದೆಯೋ ಇಲ್ಲವೋ ಅಂತ ತಿಳ್ಕೊಳ್ಳೋದು ಮುಖ್ಯ. ಅವನು ಚಾಪೆ ಕೆಳಗೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗೆ ನುಗ್ತೀನಿ. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು? ಅರೆ ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು? ತರಲಲ್ಲಲ್ಲಾರೆ ಲಾರೆ ಲಾಲಾ, ತರಲಲ್ಲೆಲ್ಲಾಲೆ ಲಾಲಾ, ತರಲಲ್ಲೆಲ್ಲಾರಲ್ಲೇರಿ ಲಾಲಾ, ತರಲಲ್ಲಲ್ಲಾರಲ್ಲೇರಿ ಲಾಲಾ. ನಮಸ್ಕಾರ ಇನ್ಸ್ಪೆಕ್ಟರ್ ಸರ್. ಕೂತ್ಕೋ ಅಂತ ಹೇಳೋವರೆಗೂ ಮರ್ಯಾದೆಯಾಗಿ ನಿಂತಿರ್ಬೇಕು. ಅಂಡರ್ಸ್ಟ್ಯಾಂಡ್? ಯಾರೋ ನೀನು? ನಾನು ಮಾರ್ಕೆಟ್ ಗೊತ್ತಲ್ಲ,
ಅದೇ ತರಕಾರಿ ಮಾರ್ಕೆಟ್. ಮಾರ್ಕೆಟ್ಗೆ ಏನಾಯ್ತು? ಅಲ್ಲಿ ಅಲ್ಲಿ ಅವನು ನನ್ ಹೊಡೆದ್ಬಿಟ್ಟ. ಯಾರು ಹೊಡೆದ್ಬಿಟ್ಟ? ಅವ್ನು ನನ್ಗೂ ಇರ್ಲಿಲ್ಲ, ನಂದು ಪಾಕೆಟ್ ಹೊಡೆದ್ಬಿಟ್ಟ. ಪಾಕೆಟ್ ಹೊಡೆದ್ಬಿಟ್ಟ. ಕರೆಕ್ಟ್. ವೆರಿ ಗುಡ್. ಪಾಕೆಟ್ ಹೊಡೆದ್ಬಿಟ್ಟ. ಅದನ್ನ ಹೇಳೋಕೆ ಇಲ್ಲಿ ಯಾಕೋ ನಿಂತಿದ್ಯಾ ನೀನು? ಅಲ್ಲೋಗಿ ರಿಪೋರ್ಟ್ ಬರ್ಸು. ಏ ಶ್ಯಾಮ್ ಸುಂದರ, ಈ ತಗಡ್ ರಿಪೋರ್ಟ್ ಬೇಗ ಬರ್ಕೋ. ಬೇಗ 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 ಬರ್ಸೋದು. ಮುಖ ನೋಡಿದ್ರೆ ಇವನೇ ಪಿಕ್ ಪಾಕೆಟ್ ಮಾಡೋರ್ ತರ ಇದ್ದಾನೆ. ಹೇಳ್ತಾನೆ ಇವನ್ ಪಾಕೆಟ್ನ ಯಾರೋ ಪಿಕ್ ಮಾಡೋದ್ರಂತೆ. ಕಾಶಿರಾಮ್, ಒಂದ್ ಬೀಡಿ ಕೊಡು. ಕಾಶಿರಾಮ್, ನಿನ್ನ ಅಂಗಡಿ ಬಾಗಲ್ ತೆಗ್ದಿದೆ. ಅಣ್ಣ, ಅರೆ ನೀಲು, ನೀನಿಲ್ಲಿ ಏನ್ ವಿಷಯ? ನೀನು ಊಟ ತಂದಿದ್ದೀನಿ. ಆಹಾ. ಕಾಶ್, ಜನ ಇದೆ ನಿಂಗೆ. ಇನ್ಸ್ಪೆಕ್ಟರ್ ಮುಂದೆ ಬಿಡಿನ ಸತ್ಯ ತತ್ ತಗೋದನ. ಒಂದ್ ಸೆಕೆಂಡ್. ಬರ್ತೀನಿ ಸರ್. ಆಯ್ತು, ಥ್ಯಾಂಕ್ ಯು ವೆರಿ ಮಚ್. ಹೋಗಿ ಬನ್ನಿ. ಅಣ್ಣ, ಇವನೇ ಆ ಜಮುನನ್ನ ಕೊಲೆ ಮಾಡಿದ್ದು. ಜಮುನಾ? ಯಾವ ಜಮುನಾ? ಅದೇ ಅಣ್ಣ, ಆ ತರಕಾರಿ ಮಾರ್ಕೆಟ್ ನಲ್ಲಿ ಕೊಲೆ ಆಗ್ಲಿಲ್ವಾ? ಅದೇ ಜಮುನಾ. ತರಕಾರಿ ಮಾರ್ಕೆಟ್ ಅಯ್ಯೋ. ಕೊಲೆ? ಏನ್ ಯೋಚನೆ ಮಾಡ್ತಿದ್ಯಣ್ಣ? ಮೊದ್ಲು ಹೋಗಿ ಅವನನ್ನ ಹಿಡಿ, ಇಲ್ಲ ಅಂದ್ರೆ ಅವನು ತಪ್ಪಿಸ್ಕೊಂಡು ಓಡ್ ಹೋಗ್ತಾನೆ. ಹಿಡಿಬೇಕಾ? ಹಿಡಿತೀನಿ. ಸೋಡಾ ಕೊಡು. ಏನು, ಜಾಕ್ನ ಅರೆಸ್ಟ್ ಮಾಡದ್ನಾ? ಹಾ ಹೌದು ಸರ್. ಧನುಷ್ ತಂಗಿನೇ ಜಾಕ್ನ ಗುರ್ತು ಹಿಡಿದಿತ್ತು. ಧನುಷ್ಗೆ ಜಾಕ್ ಮುಖ ಕೂಡ ಮರ್ತೋಗಿತ್ತು. ಆಹಾ ಇದರಿಂದ ಅರ್ಥವಾಗುತ್ತೆ ಅವನಿಗೆ ಹಳೆ ಘಟನೆಗಳೆಲ್ಲ ಮರ್ತೋಗಿದೆ ಅಂತ. ನನಗೂ ಹಾಗೆ ಅನ್ಸುತ್ತೆ. ಏಯ್ ಮುಟ್ಟಾಳ, ಬರೀ ಅನ್ನಿಸಿದ್ರೆ ಪ್ರಯೋಜನ ಇಲ್ವೋ? ಅದನ್ನ ತಿಳ್ಕೊಳ್ಳಕ್ಕೆ ಅನುಭವನೂ ಬೇಕು. ನಾನು ಧನುಷ್ನ ಅರ್ಥ ಮಾಡ್ಕೋಬೇಕಾದ್ರೆ ನನ್ನ ಬುದ್ಧಿಶಕ್ತಿನ ಚೆನ್ನಾಗಿ ಉಪಯೋಗಿಸ್ಬೇಕು. ವಾಟ್ ಡಾರ್ಲಿಂಗ್? ಕರೆಕ್ಟ್? Correct, sir. ಪ್ರತಿದಿನ ಬೆಳಿಗ್ಗೆ ಧನುಷು ಬೀಚ್ಗೆ ಜಾಗಿಂಗ್ ಬರ್ತಾನೆ. ನಾಳೆ ಬೆಳಿಗ್ಗೆ ಅವನ್ನ ನಾನೇ ಖುದ್ದಾಗಿ ಭೇಟಿ ಮಾಡ್ತೀನಿ. ಅವನು ನನ್ನನ್ನು ಗುರ್ತಿಸದೆ ಹೋದ್ರೆ ಬದುಕೊಂಡ. ಅಕಸ್ಮಾತ್ ಗುರ್ತಿಸಿದ್ರೆ ಅವನ್ನ ಯಮಲೋಕ ಕಳಿಸ್ತೀನಿ. ಹಾಯ್ ಧನುಷ್. ಓಯ್, ಅವನು ನನ್ ಗುರ್ತು ಹೇಳಿರಲಿಲ್ಲ. ಈ ತಗಡ್ ನನ್ನ ಮಗ ಯಾರು? ನನ್ನ ಗುರುತು ಸಿಕ್ತ ಮಿಸ್ಟರ್ ಧನುಷ್? ನಿಮ್ಮನ್ನ ನಾನು ಹೇಗ್ ಮರೆಯೋಕ್ ಸಾಧ್ಯ ಸರ್? ಜ್ಞಾಪಕ ಇದೆಯಾ ನಾನು ಎಲ್ಲಿ ನೋಡಿದಿರಿ ಅಂತ? ಎಲ್ಲಿ ನೋಡಿದೀನಿ? ಜ್ಞಾಪಕಕ್ಕೆ ಬಂತು. ನಿಮ್ಮನ್ನ ನಾನು ಟಿವಿಲಿ ನೋಡಿದೀನಿ. ಟಿವಿಲ? ಅದೇ ಕಮಿಷನರ್ ಸಾಹೇಬ್ರ ಪಾರ್ಟಿನಲ್ಲಿ, ನ್ಯೂ ಇಯರ್ಸ್ ಪಾರ್ಟಿನಲ್ಲಿ, ವಿಡಿಯೋ ಫಿಲಂ ನಲ್ಲಿ ನೀವು ಬಂದಿದ್ರಲ್ಲ ಸರ್. ಜ್ಞಾಪಿಸ್ಕೊಳ್ಳಿ, ನೀವೇ ತಾನೇ? ಹೌದೌದು. ಅಂದ್ಹಾಗೆ ಆ ಪಾರ್ಟಿಲಿ ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಬ್ಯೂಟಿಫುಲ್. ಅಂದ್ಹಾಗೆ ನಿಮ್ಮ ಆರೋಗ್ಯ ಹೇಗಿದೆ? ನನ್ನ ಆರೋಗ್ಯಕ್ಕೆ ಏನಾಗಿದೆ ಇಲ್ಲಿ ನೋಡಿ, ಫಸ್ಟ್ ಕ್ಲಾಸ್. ಹಾಗೆ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಮತ್ತೆ ಸಿಗೋಣ. ಮತ್ತೆ ಸಿಗೋದೇನ್ ಸರ್? ಇನ್ಮೇಲೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ, ನೀವು ನಂಗೆ ಸಿಕ್ಕೋತಾನೆ ಇರ್ತೀರಾ. ಊರು ಹೇಗೆಂದು, ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ. ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಏನು ಡ್ಯಾಡಿ ಡ್ಯಾಡಿ, ಆ ಕತೆ ಹೇಳಿ ಡ್ಯಾಡಿ. ಅವತ್ತು ಅರ್ಧನೇ ಹೇಳಿದಲ್ಲ, ಹೇಳಿ ಡ್ಯಾಡಿ. ಕತೆ ಹೇಳ್ಬೇಕಾ? ಕತೆ ಕೇಳೋ ವಯಸ್ಸ ನಿಂದು? ಇನ್ನೊಂದ್ಸಲ ಕತೆ ಗೀತೆ ಅಂತ ಒಳಗಡೆ ಬಂದ್ರೆ ಜಾಡ್ಸ್ ಒದ್ದು ಬಿಡ್ತೀನಿ.
ಕತೆ ನಂದೇ ಒಂದು ಹರಿಕತೆ ಆಗಿದೆ. ಕತೆ ಹೇಳುವೆ ನನ್ನ ಕತೆ ಹೇಳುವೆ. ಎಲ್ಲಿ ಹೋಗ್ತಿದ್ದೀರಾ? ನೋಡಿ, ನನಗೆ ಇನ್ಸ್ಪೆಕ್ಟರ್ ಧನುಷ್ ಆಗೋಕ್ಕಾಗಲ್ಲ. ಸಾಕು ಸಾಕು ನನಗೆ ಇನ್ಸ್ಪೆಕ್ಟರ್ ಧನುಷ್ ಕೆಲಸ. ಬೇಕಾದ್ರೆ ನನ್ನ ವಾಪಸ್ ಎಲ್ಲಿ ಕಳಿಸ್ಬಿಡಿ. ನನಗೆ ಆ 4 ಗೋಡೆಗಳ ಮಧ್ಯೆ ಇದ್ದು ಒದ್ದಾಡಕ್ಕಾಗಲ್ಲ. ವಿಷ್ಣು, ಏನ್ ನಡೀತು ಅಂತ ಹೇಳು. ಏನ್ ನಡೀತಾ? ಏನ್ ನಡೀಲಿಲ್ಲ ಅಂತ ಕೇಳಿ. ಆ ಗುಡ್ಡು ಇದ್ದಾಳಲ್ಲ, ಗುಡ್ಡು, ಪ್ರತಿ ರಾತ್ರಿ ನಾನು ಅವ್ಳಿಗೊಂದು ಕತೆ ಹೇಳಬೇಕು. ಪ್ರತಿದಿನ ಕತೆ ಹೇಳಕ್ ನಾನೇ ಸ್ಟೋರಿ ರೈಟ್ರಾ? ಆ ಧನುಷ್ ತಂಗಿ ಇದ್ದಾಳಲ್ಲ, ನಾನು ಹಾಕೋಕ್ಕಿಂತ ಮುಂಚೆನೇ ಊಟ ಮಾಡಿಸ್ಬಿಡ್ತಾಳೆ. ಇನ್ನು ಆ ಧನುಷ್ ಹೆಂಡತಿ, ಅಯ್ಯೋ ಅಯ್ಯೋ, ನಾನು ನಿಮ್ಗೆ ಹೇಗೆ ಹೇಳಿ? ನಿನ್ನೆ ರಾತ್ರಿ ಇನ್ಸ್ಪೆಕ್ಟರ್ ಧನುಷ್ ಹೆಂಡತಿ ಹಾಸಿಗೆ ಮೇಲೆ, ನನ್ನ ಪಕ್ಕ, ಕೈ ಬೇರೆ. ದೇವ್ರ ದಯೆ, ಎದ್ದೋ ಬಿದ್ನೋ ಅಂತ ಓಡ್ ಬಂದೆ. ಇಲ್ದಿದ್ರೆ ನನ್ ಗತಿ ನೋಡಿ. ಈ ನಾಟಕ ಎಲ್ಲ ಇನ್ಮೇಲೆ ನನ್ನಿಂದ ಸಾಧ್ಯ ಇಲ್ಲ. ದಯವಿಟ್ಟು ನಿಮ್ ಕೈ ಮುಗಿತೀನಿ. ನನ್ನ ಪಾಡಿಗೆ ನಾನು ಬಿಟ್ಬಿಡಿ, ನಾ ಹೊರಟೋಗ್ತೀನಿ. ಹೋಗು, ಹೊರಟೋಗು. ಆ ಇನ್ಸ್ಪೆಕ್ಟರ್ ಧನುಷ್ಗಾಗ್ಲಿ, ಅವ್ರ ಮನೆಯವ್ರಿಗಾಗ್ಲಿ, ನಿನಗಾಗ್ಲಿ ಏನ್ ತಾನೇ ಸಂಬಂಧ? ಹ. ತಪ್ಪು ನಿಂದಲ್ಲ. ಕಲ್ಲಿನ 4 ಗೋಡೆಗಳ ಮಧ್ಯೆ ಇದ್ದೋ ನೀನು. ಅದಕ್ಕೆ ನಿನ್ನ ಹೃದಯನೂ ಕಲ್ಲಾಗಿದೆ. ನಿನಗ್ ಮನೇಲಿರೋ ಶಾಂತಿ, ಸುಖ, ಆನಂದ ಹೇಗ್ ತಾನೇ ಹಿಡಿಸುತ್ತೆ? ಎಷ್ಟೇ ಆಗ್ಲಿ ನೀನೊಬ್ಬ ಅಪರಾಧಿ. ನಿನಗೆ ಗಾಯ ಮಾಡೋದ್ ಗೊತ್ತು. ಗಾಯಕ್ಕೆ ಏನ್ ಔಷಧಿ ಹಚ್ಬೇಕು ಅಂತ ಗೊತ್ತಾ? ಹೊರಟೋಗು. ಕಾನೂನಿನ ಕೈ ಎಲ್ಲಿವರೆಗೂ ಚಾಚೋಕಾಗಲ್ವೋ, ನಿನಗೋಸ್ಕರ ನನ್ನಣ್ಣನ ಹಿಡ್ತಾ ಎಲ್ಲಿವರೆಗೂ ಬರೋಕ್ಕಾಗಲ್ವೋ ಅಷ್ಟು ದೂರ ಹೊರಟೋಗು. ಹಲೋ, ನಿಮ್ ತಂಗಿ ಈಗ ನಮ್ಮ ಹತ್ರ ಇದ್ದಾಳೆ. ಯಾರೋ ನೀನು? ಅರ್ಥವಿಲ್ಲದ ಪ್ರಶ್ನೆ ಕೇಳಬೇಡಿ ಕಮಿಷನರ್. ಬೇಕಾದ್ರೆ ನಿಮ್ ತಂಗಿ ಹತ್ರನೇ ಮಾತಾಡಿ. ಹಲೋ ಅಣ್ಣ, ಇಲ್ಲಿವ್ರು? ಕೇಳಿದ್ರಾ? ಈಗ ನಿನ್ಗೇನಾಗ್ಬೇಕಾಗಿದೆ? ಒಪ್ಪಂದ. ನಿಮ್ಮ ತಂಗಿ ಕ್ಷೇಮವಾಗಿ ಮನೆಗೆ ಬರ್ಬೇಕಾದ್ರೆ ನೀವು ಜಾಕ್ನ ಕರ್ಕೊಂಡು ರೆಡ್ ಹಿಲ್ಸ್ ಹತ್ರ ಬರ್ಬೇಕಾಗತ್ತೆ. ಯು ಬಾಸ್ಟರ್, ನೀನ್ ನಾನು ಏನು ಅಂತ ತಿಳ್ಕೊಂಡಿದ್ಯಾ? ನಿನ್ನ ಈ ಗೊಡ್ಡ ಬೆದರಿಕೆಗೆ ಹೆದರ್ಕೊಂಡು ನಾ ಜಾಕ್ನ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಖಂಡಿತ ಬಿಡ್ಲೇಬೇಕು ಕಮಿಷನರ್. ಇಲ್ಲ ಅಂದ್ರೆ ಅವಳ ಹೆಣ ಕೂಡ ನಿಮಗ್ ಸಿಕ್ಕೋಲ್ಲ. ಹಲೋ ಹಲೋ, ಕಮಿಷನರ್ ಸರ್, ನೀವೀಗ ಅವ್ರ ಮಾತಿಗೆ ಒಪ್ಕೊಳ್ಳೋದೇ ಒಳ್ಳೇದು. ಯಾಕೆಂದ್ರೆ ಒಬ್ಬ ಕೊಲೆಗಾರನ ಬಿಡುಗಡೆಗಿಂತ ನಿಮ್ ತಂಗಿ ಜೀವನೇ ಮುಖ್ಯ ಅಂತ ನನ್ಗನ್ಸುತ್ತೆ.